ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಕ್ರೀದ್ ಹಬ್ಬ. ತಮ್ಮೆಲ್ಲರಿಗೆ ಸಲಾಂ ವಾಲೇಕುಂ ಡಿಯರ್ ಫ್ರೆಂಡ್ಸ್. ತುಮ್ನ ಹೃದಯದಿಂದ ಸಬ್ಕು ಬಕ್ರೀದ್ ಮುಬಾರಕ್. ಆಲ್ಮೋಸ್ಟ್ ಎಲ್ರಿಗೂ ರಜಾ ಇರುತ್ತೆ. ನೋಡೋಣ ಬೆಂಗಳೂರು ರೋಡು ಹೆಂಗಿರುತ್ತೆ ಬೆಳಿಗ್ಗೆ ವಿತೌಟ್ ಟ್ರಾಫಿಕ್ ಅಂತ. ನಾನು ಒಂದು ಸಲ ಹೋಗಿದ್ದೆ ಆಫೀಸ್ಗೆ, ಯಾವುದೋ ಹಬ್ಬ ಇತ್ತು, ಎಲ್ಲ ರಜಾ ಇದ್ದರು, ರೋಡೇ ಖಾಲಿ ಇತ್ತು. ನೋಡೋಣ ಬನ್ನಿರಿ ಇವತ್ತು ಹೆಂಗಿರುತ್ತೆ ಅಂತ. ಬೆಳಿಗ್ಗೆ ಆಗಲೇ ಸೂರ್ಯದೇವ ಕೆಲಸ ಮಾಡ್ತವ್ರೆ ಹೆವಿಯಾಗಿ. ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲದಾಗ ಅಡುಗೆ ಮಾಡ್ಕೊಂಡು ತಿನ್ನೋದು, ಅದು ನಾನ್ ವೆಜ್ಜು. ಕಾಲೇಜ್ ರಜಾ ದಿನ ಕ್ಲಾಸ್ಗೆ ಹೋಗೋದು, ಟ್ರಾಫಿಕ್ ಇಲ್ಲದೆ ದಿನ ಬೆಂಗಳೂರಲ್ಲಿ ಗಾಡಿ ಓಡಿಸೋದು, ಅದು ಬೇರೆ ಲೆವೆಲ್ಲು. ಹೌದು ಅಣ್ಣ ಯಾವುದಾದ್ರೂ ಗಾಡಿ ಇತ್ತು ಅಂತ ಅಂದಾಗ ಆ ಕಡೆ ವಿಸಿಬಿಲಿಟಿ ಇಲ್ಲದೆ ಇದ್ದಾಗ ಬರೋಕ್ಕೆ ಹೋಗ್ಬಾರ್ದು. ನಮಗೇನು ಗುರು ಸ್ಟ್ರೈಟ್ ರೋಡ್ ಹೋಗ್ತಾ ಇರ್ತೀವಿ, ಏನೊಂದು ಗಾಡಿ ಇರುತ್ತೆ, ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಆ ಕಡೆಯಿಂದ ಒಂದು ಸಬ್ ರೋಡಿಂದ ಮೇಯ್ನ್ ರೋಡಿಗೆ ಜಾಯ್ನ್ ಆಗೋರು. ಸೊ ವಿಸಿಬಿಲಿಟಿ ಇಲ್ವಾ, ಏನು ಕಾಣಿಸ್ತಲ್ಲ ಆ ಕಡೆ ಏನಿದೆ ಅಂತ, ಬರೋಕ್ಕೆ ಹೋಗ್ಬಾರ್ದು. ಏನು ಒಂದು ಸೆಕೆಂಡ್ ಮುಂದೆ ಇದ್ದಿದ್ರು ಅಲ್ಲ, ಇನ್ನೊಂದು ಚೂರು ಸ್ಪೀಡಲ್ಲಿ ಇದ್ದಿದ್ರು ಹೋಗಿ ಹೊಡಿತಾಯಿದ್ವಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವೇನು ಫಾರ್ಮುಲಾ F1 ಡ್ರೈವರ್ಗಳಾಗರು. ರಿಫ್ಲೆಕ್ಸಸ್ ಅಷ್ಟೊಂದು ಸಖತ್ತಾಗಿದೆ ಅನ್ನೋಕ್ಕೆ. ನೋಡಿ ಇನ್ನು ನೋಡಿ ಅಣ್ಣ, ಅವ್ನು ನೋಡ್ದ ಇವ್ನು ನಿಧಾನಕ್ಕೆ ಬರ್ತಾವನೆ ಅಂತ ಹೇಳ್ಕೊಂಡ. ರೋಡಲ್ಲಿ ನಡ್ಕೊಂಡು ಓಡಾಡೋದೇ ಸೇಫ್ ಇಲ್ಲ ಅಂಥದ್ರಲ್ಲಿ ವೆಹಿಕಲ್ಸ್ ಮೇಲೆ ಇದ್ದಾಗ ಹೆವಿ ಹುಷಾರಾಗಿರಬೇಕು. ಒಂದು ಸಲ ನ್ಯೂಸಲ್ಲಿ ಒಬ್ಬರು ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ದೊಡ್ಡದಾಗಿ, ಮೇ ಬಿ ಮೈಸೂರು ರೋಡಲ್ಲಿ ಅನಿಸುತ್ತೆ, ಎಕ್ಸ್ಪ್ರೆಸ್ ಹೈವೇಲಿ. ಆವಾಗ ಆ್ಯಂಕರ್ ಹೇಳ್ತಾಯಿದ್ರು ಹುಷಾರಾಗಿರಬೇಕು, ಯಾಕಂದರೆ ಆ್ಯಕ್ಸಿಡೆಂಟ್ ಆಗೋದು ರೈಡ್ ಮಾಡ್ತಾಯಿರ್ತಾರಲ್ಲ ಅವ್ರಿಗೆ ಮಾತ್ರ ಅಲ್ಲ, ಅದು ಒಂದು ಫ್ಯಾಮಿಲಿ ರೋಡಿಗೆ ಬಂದಂಗೆ. ನಾವೇನೇ ರೋಡಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಬಿಡ್ತೀವಿ, ನಮ್ಮನ್ನು ನಂಬ್ಕೊಂಡು ನಮ್ಮ ಹಿಂದೆ ಯಾರಾಗಿರ್ತಾರೋ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅವ್ರನ್ನೆಲ್ಲ ಎತ್ಕೊಂಬಂದು ರೋಡಿಗೆ ಬಿಟ್ಟಂಗೆ. ಸೊ ಸಾಧ್ಯವಾದ ಸೇಫಾಗಿರಬೇಕು ಗುರು. ಒಂದು ವಾರದಿಂದ ನ್ಯೂಸ್ ಚಾನಲಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸು. ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಮಾತಾಡೋದಕ್ಕಿಂತ ರೇಣುಕಾಸ್ವಾಮಿ ಅವ್ರದ್ದು ತಪ್ಪಿದೆ. ಒಂದು ಹೆಣ್ಮಗುಗೆ ಒಂದು ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ಯಾರ್ಯಾದರೂ ರಿಯಾಕ್ಟ್ ಆಗ್ತಾರೆ ಗುರು. ಆದರೆ ಆ ರಿಯಾಕ್ಷನ್ನು ಹೆಂಗಿರುತ್ತೆ, ಹೆಂಗೆ ರಿಯಾಕ್ಟ್ ಆಗಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಒಂದು ಪೊಲೀಸ್ಗೆ, ಚಿತ್ರದುರ್ಗದ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಸರ್ ನೋಡಿರಿ ಹಿಂಗೆ ಈ ಥರ ಯಾರೋ ಒಬ್ರು ಇದ್ದಾನೆ, ಈ ಥರ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತಂದರೆ ಅವ್ನಿಗೆ ತಗೊಂಬಂದು ಬುದ್ಧಿ ಕಲಿಸಿರೋರು ಅವರು. ದರ್ಶನ್ ಅವ್ರು ಕಾಲ್ ಮಾಡಿದ್ರೆ ಹೆಂಗಿರುತ್ತೆ ಗುರು? ಇಲ್ವಾ, ಸರಿ ಇವರೇ ಅವನ್ನ ಟ್ರೇಸ್ ಮಾಡಿದ್ರಲ್ವ ಇವರೇ ಅವನಿಗೆ ಕಾಲ್ ಮಾಡಿಬಿಟ್ಟು, ಏನಕ್ಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ, ಗೊತ್ತಾಗಲ್ವ ಇನ್ನೊಂದ್ಸಲ ಈ ಥರ ಮಾಡಬೇಡಕಣ ಅಂತ ಅಂದಿದ್ರೆ ಅವನಲ್ಲೇ ಶೆಡ್ಡಾಗ್ಬಿಟ್ಟಿರೋನು. ದರ್ಶನ್ ಅವ್ರು ಕಾಲ್ ಮಾಡ್ತಾರೆ ಅಂದರೆ ಸುಮ್ಮನೆ ಗುರು. ಇಷ್ಟೆಲ್ಲ ಬಿಟ್ಟು ಈ ಥರ ಒಂದು ಈ ರೀತಿ ಆ್ಯಕ್ಟ್ ಮಾಡೋದು ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಎಷ್ಟು ಜನ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಗುರು. ಅವರೆಲ್ಲ ಒಂದು ರೋಲ್ ಮಾಡಲು. ಇವರೇನು ಹೇಳಿದ್ರು ಎಲ್ಲ ಮಾಡ್ತಾರೆ. ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಮಾತುಗಳು ಆಡಿದ್ರೆ ಎಲ್ರಿಗೂ ಒಂದು ಮಾದರಿ ಆಗಿರುತ್ತೆ ಅಂತ ಅದ್ಬಿಟ್ಟು ಈ ಥರದ್ದು ಯಾವ್ದಾರು ಒಂದು ಕೆಲಸ ಮಾಡಿಬಿಟ್ರೆ. ಬಟ್ ಆಗೋಗಿದೆ. ಈಗ ಈ ನಮ್ಮ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ, ಮುಂದೆ ನೆಕ್ಸ್ಟ್ ಏನಿದೆ ಅದನ್ನು ಅನುಭವಿಸೇ ಆಗಬೇಕು. ಇದೆಲ್ರಿಗೂ ಒಂದು ಒಳ್ಳೆ ಪಾಠ ಆಗಲಿ ಗುರು. ಯಾರೂ ಸೋಷಿಯಲ್ ಮೀಡಿಯಾನ ಅಷ್ಟು ಆದರೆ ಎಲ್ಲೋ ಕೂತ್ಕೊಂಡು ಯಾವುದೋ ಮೂಲಲ್ಲಿ ಕೂತ್ಕೊಂಡು ಇತ್ಲಲ್ಲಿ ಕೂತ್ಕೊಂಡು ಮೆಸೇಜ್ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಲ್ಲ ಗುರು. ಅಲ್ಲಿ ಯಾರೋ ಎಂಡಲ್ಲಿ ಯಾರೋ ಒಬ್ರು ಇರ್ತಾರೆ, ಅವರು ಮನುಷ್ಯರೇ. ನಮ್ಗೆ ಹೆಂಗೆ ಬೇಕು ಹಂಗೆ ಕಮೆಂಟ್ ಹಾಕೋದು, ಮೆಸೇಜ್ಗಳು ಕಳಿಸೋದು ಅದೆಲ್ಲ ಮಾಡಬಾರ್ದು ಗುರು. ಎಲ್ಲಿಯೋ ನಿಂತ್ಕೊಳ್ಳುತ್ತೆ ನೋಡ್ರಿ. ಆ್ಯಂಗರ್ ಶುಡ್ ಬಿ ಪಾಸಿಟಿವ್ ಎಮೋಷನ್ ಅಂತಾರೆ. ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದಂತೆ. ಕೋಪದಿಂದ ಮೂಗು ಕುಯ್ಕೊಂಡು ಶೂರ್ಪನಕ್ಕೆ ಏನಾದರೂ ಎಲ್ಲ ಅಷ್ಟೇ ಗುರು. ಆ ಕಡೆಯಿಂದ ಹೋಗ್ಬಿಡ್ರು ಅಂತ ಹೇಳಿದ್ರೆ ನನ್ನ ಮಕ್ಳಿಗೆ ಕೇಳಲ್ಲ. ಏನೋ ಗುರು, ಇದೆಲ್ಲ ಬೇಗ ಮುಗೀಲಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಂದು ಒಳ್ಳೆ ಪಾಠ ಆಗಲಿ ಇದು. ನೋಡಿ ಗುರು, ಫೋನ್ ಯೂಸ್ ಮಾಡ್ಕೊಂಡು ಹೆಂಗೆ ಗಾಡಿ ಓಡಿಸ್ತಾವನೆ. ಅಷ್ಟೊಂದು ಕೆಲಸ ಇದ್ದರೆ ಸೈಡ್ಗೆ ಹಾಕ್ಬಿಟ್ಟು 2 ನಿಮಿಷ ಫೋನಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು ಮಾಡಿಬಿಟ್ಟು ಹೊರಟ್ಬಿಡ್ಬೇಕು.
ಒಂದೇ ಒಂದು ಕೈಯಲ್ಲಿ ಗಾಡಿ ಇಟ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಇವತ್ತು ಬಿಸಿಲಂತೂ ಹೆವಿ ಎತ್ತಿ ಮಕ್ಕ ಕುಡಿತೈತೆ ಗುರು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಇಷ್ಟು ಬೆಳಿಗ್ಗೆ ಇಷ್ಟೊಂದು ಬಿಸಿಲ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸ್ ಅಲ್ಲ ಗುರು ಎಲ್ಲೂ ಅಯ್ಯೋ ಏನು ಸೀಮೆಣ್ಣೆ ಹಾಕ್ತಾ ಗುರು. ಅದು ಯಾವುದೋ ಗಾಡಿ ಡೀಸೆಲ್ ಅಲ್ಲ ಅದು, ಒಂದು ಸೀಮೆಣ್ಣೆ ಹಾಕ್ಬಿಟ್ಟು ಓಡಿಸ್ತಾವ್ರು ಅನಿಸುತ್ತೆ. ಹೊಗೆ ನೋಡಿ ಗುರು ಹೆಂಗೆ ಬರ್ತೈತೆ. ಏನು ಗೊತ್ತಾ, ಈ ಸಿಗ್ನಲಲ್ಲಿ ಜೀಬ್ರಾ ಕ್ರಾಸಿಂಗ್ ಇರುತ್ತಲ್ಲ, ಮತ್ತು ಈ ವೈಟ್ ಲೈನ್ ಇರುತ್ತೆ ನೋಡಿ, ನಾವು ಯಾವಾಗಲೂ ಆ ವೈಟ್ ಲೈನ್ ಹಿಂದೆ ನಿಲ್ಸ್ಕೋಬೇಕು ಗಾಡಿನ. ಏನಕ್ಕಂದರೆ ಆ ವೈಟ್ ಲೈನ್ ಕ್ರಾಸ್ ಆದರೆ ಫೈನ್ ಬೀಳುತ್ತೆ. ಎಲ್ಲರೂ ನೋಡಿ ಆ ಜಿಬ್ರಾ ಕ್ರಾಸಿಂಗ್ ಲೈನ್ ಮೇಲೆ ನಿಂತ್ಕೊಂಡಿರ್ತಾರೆ ಗಾಡಿ ನಿಲ್ಸ್ಕೊಂಡು. ಹಂಗೆ ನಿಲ್ಸ್ಕೊಬೇಡಿ ಗುರು, ಆ ವೈಟ್ ಲೈನ್ಗಿಂತ ಹಿಂದೆ ಇರಬೇಕು. ಆ ವೈಟ್ ಲೈನ್ ಟಚ್ ಆಗಬಾರ್ದು, ಟಚ್ ಆದರೆ ಫೈನು. ಪರವಾಗಿಲ್ಲ ಗುರು, ಅಷ್ಟೊಂದೇನಿಲ್ಲ ಟ್ರಾಫಿಕ್ ಇವತ್ತು. ನೋಡೋಣ, ಅಲ್ಲಿ ಇನ್ನೂ ಮುಂದೆ ಒಂದು ಸಿಗ್ನಲ್ ಇದೆ, ಅಲ್ಲಿ ಹೆಂಗಿರುತ್ತೆ ಅಂತ. ಇನ್ನು ನಮ್ಮ ಆಫೀಸ್ ಹತ್ರ ಹೋಗ್ತಾ ಅಲ್ಲೂ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಬಟ್ ಇವತ್ತು ಗೌರ್ಮೆಂಟ್ ಹಾಲಿಡೇ ನೋಡುವ. ಈ ರೋಡಲ್ಲೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಓಡಾಡ್ತಿದ್ವಿ ಗುರು. ಇಲ್ಲಿ ಕೆಳಗಡೆ ಒಂದು ಜೆರಾಕ್ಸ್ ಅಂಗಡಿ ಇತ್ತು. ಈ ಕಡೆ ನಾವು ಕಾಲೇಜ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ತಾ ಇದ್ವಿ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ಗುರು, ಇಂಥ ಬಿಸಿಲು ಮರ. ಈ ರೋಡಲ್ಲಿ ಏನು ಹಿಂಸೆ ಅಂದರೆ, ಅಲ್ಲಿ ಒಂದು ಸೀರೀಸಾಗಿ ಹಂಸ ಹಾಕ್ಬಿಟ್ಟವನೆ. ನೋಡಲ್ಲೆಲ್ಲ ವೆಹಿಕಲ್ ಸ್ಲೋ ಆಗ್ತಿದೆ ನೋಡಲ್ಲಿ. ಹಂಸ ಹಾಕೋದು ಗಾಡಿ ಸ್ಲೋ ಆಗಲಿ ಅಂತ ನಾವು ನೋಡಿ ಈ ಕಡೆಯಿಂದ ಬಂದ್ಬಿಡ್ತೀವಿ. ಬಟ್ ಇಲ್ಲಿ ಯಾರೋ ವೆಹಿಕಲ್ ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಸೀರೀಸ್ ಹಂಸ ಮೇಲೆ ಹೋಗೋಕ್ಕಾಗಲ್ಲ ಗುರು. ಫಾಸ್ಟ್ ಗೀಸ್ಟಾಗೆ ನಾವು ಬಂದ್ಬಿಟ್ಟು ಆ ಸೀರೀಸ್ ಹಂಸ ಮೇಲೆ ಬಿಟ್ಬಿಟ್ರೆ ಅಯ್ಯೋ ಈ ಕಡಲೆ ಬೀಜನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಬಿದ್ರೆ ಹೆಂಗಿರ್ತದೆ ಹಂಗಾಯ್ತದೆ. ಈ ರೋಡು ಚೆನ್ನಾಗಿದೆ. ಇದೆಲ್ಲ ಹಳೆ ಬೆಂಗಳೂರಲ್ವಾ, ಸೊ ಅವ್ರ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿದೆ. ಇನ್ನು ಏನೋ ಇದು ಏನು ಗುರು, ಈ ಥರ ಗಾಡಿನೆಲ್ಲ ಇವ್ರು ಸರ್ವಿಸ್ ಮಾಡಿಸಲ್ವಾ ಅಂತ. ಹೊಗೆ ಎಷ್ಟು ಬರುತ್ತೆ ಗುರು. ಈಗಲೇ ಮನ್ಸು ಇರೋಕ್ಕಾಯ್ತಲ್ಲ ಬೆಂಗಳೂರಲ್ಲಿ. ಇದರಲ್ಲಿ ಲಾಂಗು ಬೆಂಡ್ ಮಾಡ್ಬೋದು ಹಿಂದೆ ಯಾವುದೋ ಗಾಡಿ ಇಲ್ಲ ಅಂದರೆ. ಇಂಡಿಕೇಟ್ರ್ ಹಾಕೊಂಡು ಬೆಂಡ್ ಮಾಡ್ಬೇಕು ಗುರು, ಹಂಗೆ ಬೆಂಡ್ ಮಾಡ್ಬಿಟ್ಟಿರಾ ನೋಡಿ. ನಾನು ಹೇಳಲಿಲ್ವಾ, ಅದು ಜಿಬ್ರಾ ಕ್ರಾಸಿಂಗು, ಮತ್ತಿದ್ದು ಇಲ್ಲಿ ವೈಟ್ ಲೈನು. ಈ ವೈಟ್ ಲೈನ್ಗಿಂತ ಹಿಂದೆ ನಿಂತ್ಕೋಬೇಕು. ಇವ್ರು ಯಾರೋ ಅಣ್ಣ ವೈಟ್ ಲೈನ್ ಮೇಲೆ ನಿಂತವ್ರೆ. ಏನಿಲ್ಲ, ಫೈನ್ ಬೀಳುತ್ತೆ ಅಷ್ಟೇ. ನಮ್ಮ ಮನೆಗೆ ಹೋಗಿ ಕಟ್ಕೋಬೇಕು ನೋಡಿ. ಇವ್ರು ಒಳ್ಳೆ ಹೋದ ಒಂದು ಸ್ಟ್ರೆಚ್ ಹೊಡಿಯನ್ ಬನ್ನಿ ಗುರು. NS 200 ಮಜಾನೇ ಇದೆ ಗುರು. ಒಂದು ಸಲ ಈ 7000 8000 RPM ಪಾಸ್ ಆಗ್ಬಿಟ್ರೆ ನಜಿ ಗಾಡಿ ರಾಕೆಟ್ ಹಾಕ್ಬಿಡುತ್ತೆ ಗುರು. ನೋಡ್ರಪ್ಪ ಇಲ್ಲಿದೆ. ಈ ವೈಟ್ ಲೈನ್ಗಿನ ಹಿಂದೆ ನಿಂತ್ಕೊಂಬಿಡ್ಬೇಕು. ಆ ಥರ ಇದ್ರ ಮೇಲೆ ನಿಂತ್ಕೊಬಾರ್ದು. ಏನಿಲ್ಲ, ಕ್ಯಾಮ್ರಾಸ್ ಇರುತ್ತಲ್ಲ, ಇವಾಗ ಬರೀ HSRP ಪ್ಲೇಟ್ ಅಲ್ವಾ, ಪಟ್ಟ ನಂಗೆ ಸ್ಕ್ಯಾನ್ ಆಗ್ಬಿಡುತ್ತೆ ನಂಬರು. ಬಿಸಿಲಾಗ್ತಿಲ್ಲ ಗುರು, ಬೇಗ ಹೋಗ್ಬಿಡ್ಬೇಕು ಆಫೀಸ್ ಒಳಗಡೆ. ಓಕೆ ಸ್ನೇಹಿತರೆ, ಆಫೀಸ್ ಬಂತು. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್. ನಮ್ಮ ಆಫೀಸಲ್ಲೂ ಎಲ್ಲರೂ ಖಾಲಿ ಯಾರೂ ಇರಲ್ಲ ಇವತ್ತು. ಪಾರ್ಕಿಂಗ್ ಎಲ್ಲ ಖಾಲಿ ನೋಡ್ಗುರು, ಯಾರಿಲ್ಲ, ಗಾಡಿಗಳೇ ಇಲ್ಲ ಪಾರ್ಕಿಂಗಲ್ಲೆಲ್ಲೂ.